ಡ್ರಗ್ ಕಾಂಟ್ರವರ್ಸಿ ಕಾರಣದಿಂದ ಖಂಡಿತವಾಗ್ಲೂ ಅವಕಾಶ ಇಲ್ಲ. ಬರದೇ ಇರೋ ದಿನಗಳು ಇದ್ವು. ನನ್ನ ಹೆಸರು ಹರಾಜಾಗ್ಬಿಟ್ಟು ಈ ತರ ರಾಂಗ್ ನ್ಯೂಸ್ ಅಲ್ಲಿ ಇರಬೇಕು ಅಂತ ಇಲ್ವೇ. ಟ್ರೋಲರ್ಸ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಥರ್ಡ್ ಕ್ಲಾಸ್ ಮನುಷ್ಯ ಆಗಿ ಥರ್ಡ್ ಕ್ಲಾಸ್ ಜೀವನ ಮಾಡ್ಕೊಬೇಡಿ. ಅಟ್ಲೀಸ್ಟ್ ಗಲೀಜಾಗಂತೂ ಬರಿಬೇಡಿ, ಏನೂ ಬರಿಬೇಡಿ. ಅಂಡ್ ಎಲ್ಲ ಪೇರೆಂಟ್ಸ್ ನಿಮ್ಮ ಮಕ್ಕಳಿಗೆ ಚಿಕ್ಕ ಏಜಲ್ಲೇ ಕಲ್ಸ್ರಿ. ನೋಡಿ, ರೇಣುಕಾ ಸ್ವಾಮಿ ಅನ್ನೋನು ಅವಚ್ಚ ಮೆಸೇಜು, ಎಷ್ಟೇ ಕೆಟ್ಟ ಮೆಸೇಜು, ಎಷ್ಟೇ ಸಿಂಪಲ್ ಮೆಸೇಜು ನಮಗೆ ಗೊತ್ತಿಲ್ಲ, ಬಟ್ ನೋಡಿ ಅವ್ನ ಪ್ರಾಣನೇ ಹೊರಟೋಯ್ತು. ನೋಡಿ, ಒಂದು ಸಿಂಪಲ್ ಸ್ಟುಪಿಡ್ ಮೆಸೇಜಸ್ ಎಲ್ಲಿಂದ ತನಕ ಹೊರಟೋಯ್ತು. ಈ ಬಳಸೋದ್ರಿಂದ ನಿಮ್ ಪರಿವಾರಕ್ಕೆ ಏನಾಗತ್ತೆ ಅಂತ ಮೊದಲು ಯೋಚನೆ ಮಾಡಿ. ದೇರ್ ವಾಸ್ ಆಲ್ಸೋ ಟೈಮ್ಸ್ ಲೈಕ್ ಅಂದ್ರೆ ಈ ಕಾರಣದಿಂದ, ಬಿಕಾಸ್ ಆಫ್ ಈ ಡ್ರಗ್ ಕಾಂಟ್ರವರ್ಸಿ ಕಾರಣದಿಂದ ಖಂಡಿತವಾಗ್ಲೂ ಅವಕಾಶ ಇಲ್ಲ. ಬರದೇ ಇರೋ ದಿನಗಳು ಇದ್ವು. ಇಲ್ಲ, ಅವಕಾಶ ಬರ್ದೇ ಇರೋ ದಿನ ಅಂದ್ರೆ ಮೊನ್ನೆನೂ ಆಗಿದೆ. ಇವರೇ ನನ್ನ ಜೊತೆ ಯಾರಿಗೆ ನಾನು ಜವಾಬ್ದಾರಿ ನಿಲ್ಲಿಸ್ಬೇಕು ಹೇಳಿ, ಇಷ್ಟೆಲ್ಲ ದೌರ್ಜನ್ಯ ಆಗಿದೆ ನನ್ನ ಜೊತೆ. ಜೂನ್ 1ಗೆ ನನಗೆ ಒಂದು 75,000 ಅಡ್ವಾನ್ಸ್ ಬರುತ್ತೆ ಫಾರ್ ಇನೋಗ್ರೇಷನ್. ನಾನು ಅಡ್ವಾನ್ಸ್ ನನ್ನ ಅಕೌಂಟಲ್ಲಿ ತಗೊಳ್ತೀನಿ. ಜೂನ್ 2ಗೆ ಇನೋಗ್ರೇಷನ್ ಇರೋದು. ಮತ್ತೆ ಜೂನ್ 1 ನೈಟ್ 9:30 ನನಗೆ ಫೋನ್ ಬರುತ್ತೆ, ನಾಳೆ ಇನೋಗ್ರೇಷನ್ ಕ್ಯಾನ್ಸಲ್ ಆಗಿದೆ. ಐ ಬಿ ಲೈಕ್, ಮೇ ಐ ನೋ ದ ರೀಸನ್? ಆ್ಯಂಡ್ ಜೂನ್ 1 ಆಲ್ರೆಡಿ ಕೇಸು ಕಾಶ್ ಆಗೋಗಿದೆ. ಟೋಲ್ ಕೇಸ್ ಎಲ್ಲ ಅದು ಮುಗ್ದೋಗಿದೆಮ್ಮ, ನೀವು ಅಕಸ್ಮಾತ್ ಅದು ಅನ್ಕೊಳ್ತಾ ಇದ್ದೀರಾ ಅಂದರೆ. ಇಲ್ಲ, ಮುಗ್ದೋಗಿದ್ರು ನಿಮ್ಮ ಹೆಸರಂತೂ ಅದರಲ್ಲಿ ಇತ್ತಲ್ವಾ. ಒಂದು ರೀತಿ ಈ ಬ್ರ್ಯಾಂಡ್ ಏನಿದೆಯೋ ತುಂಬಾ ದೊಡ್ಡ ಬ್ರ್ಯಾಂಡು, ಇವ್ರಿಗೆ ಒಂದು ನೆಗೆಟಿವ್ ಪ್ರಚಾರ ಬೇಡ. ಅದೀಗ ಅವರು ಅಪ್ರೋಚ್ ಮಾಡೋಕ್ಕಿಂತ ಮೊದಲು ಗೊತ್ತಿರಲಿಲ್ಲ ಅವ್ರಿಗೆ? ಗೊತ್ತಿರತ್ತೆ, ಬಟ್ ನೋಡಿ, ಬೋರ್ಡ್ ಆಫ್ ಮೆಂಬರ್ಸ್ ಅಲ್ಲಿ ಪದೇ ಪದೇ ಮೀಟಿಂಗ್ಸ್ ಆಗ್ತಾ ಇರತ್ತೆ. ನಾನು ಯಾರಿಗೆ ಕ್ವೆಶನ್ ಮಾಡ್ಬೋದು? ನೀವು ನನಗೆ ಕ್ವೆಶನ್ ಮಾಡ್ಬೋದು. ಕ್ಯಾನ್ಸಲ್ ಮಾಡಿದ ಇನೋಗ್ರೇಷನ್ ಅವ್ರ ಫೋನ್ ಇಟ್ಟಾದ್ಮೇಲೆ ನಾನು ಅವ್ರಿಗೆ ತಿರ್ಗಾ ಫೋನ್ ಮಾಡಿಬಿಟ್ಟು ಹೆಂಗೆ ಕ್ವೆಶನ್ ಮಾಡ್ಬೋದು? ವಿ ವಾಂಟ್ ಟು ಬಿ ಹ್ಯಾಪಿ ರೈಟ್ ಇನ್ ಲೈಫ್, ಆಲ್ ಆಫ್ ಅಸ್. ಇಷ್ಟೆಲ್ಲ ಯಾಕೆ ದುಡಿತೀವಿ? ನಾವು ಚೆನ್ನಾಗಿರ್ಬೇಕು ಅಂತ. ನಾನು 19 ವರ್ಷ, 55 ಸಿನಿಮಾ, 400-500 ಆ್ಯಡ್ಸು, 1,000-1,500 ಇನಾಗ್ರೇಷನ್ಸ್ಗಿಂತ ಹೆಚ್ಚು ಎಷ್ಟೋ ಟಿ ವಿ ಶೋಸಲ್ಲಿ ಜಡ್ಜ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಹಿಂದಿನಲ್ಲೇ ಎಂಡಮಾಲ್ ಜೊತೆ ಮುಚ್ಚೆ ಶಾದಿ ಕರೋಗಿ ಅಂತ ಶೋನಲ್ಲೂ ಕಾಣಿಸ್ಕೊಂಡಿದ್ದೀನಿ. ಇಷ್ಟೆಲ್ಲ ನಾನು ಮಾಡಿದ್ದು ನನ್ನ ಹೆಸರು ಹರಾಜಾಗ್ಬಿಟ್ಟು ಈ ಥರ ರಾಂಗ್ ನ್ಯೂಸಲ್ಲಿ ಇರಬೇಕು ಅಂತ ಇಲ್ವೇ. ಬಟ್ ಐ ಥಿಂಕ್ ದೇ ಜಸ್ಟ್ ಮೇಡ್ ಮಿ ಅ ವೆರಿ ಬ್ಯಾಡ್ ವಿಕ್ಟಿಮ್. ಆ್ಯಂಡ್ ನಾನು ತುಂಬ ಸಫರ್ ಆಗಿದ್ದೀನಿ. ನಿಮ್ಮ ಚಾನೆಲ್ ಮೂಲಕ ಪ್ರತಿಯೊಬ್ಬರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ನನ್ನ ಗಾಯ 100% ವಾಸಿ ಆಗಿಲ್ಲ, ಬಹುಶಃ ಒಂದು 60% ವಾಸಿ ಆಗಿರುತ್ತೆ. ಇನ್ನೂ 40% ಇನ್ನೂ ಕೆರ್ಕೊಂಡಿರ್ತೀನಿ ನನ್ನ ಗಾಯವನ್ನೇ. ಸೊ ಈ ಒಂದು ಇಂಟರ್ವ್ಯೂ ನೋಡ್ತಾ ಇರೋ ಪ್ರತಿಯೊಬ್ಬರು ಟ್ರೋಲರ್ಸ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರಾದರೂ ಒಂದು ಮನುಷ್ಯನಿಗೆ, ನಾನೇ ಅಲ್ಲ, ಕೆಟ್ಟಾಗಿ ಬರಿಬೇಡಿ, ಗಲೀಜಾಗಿ ಬರಿಬೇಡಿ, ಗಲೀಜ್ ಪ್ರಶ್ನೆಗಳು ಕೇಳಬೇಡಿ. ಅವ್ರ ಬಟ್ಟೆ ಹಾಕ್ಕೊಂಡಿರೋದು ಅಥವಾ ಅವ್ರ ವೈಯಕ್ತಿಕ ಇರಬಹುದು, ನಿಮಗೇನು ಗೊತ್ತಿದೆ ಅವ್ರ ಜರ್ನಿ ಬಗ್ಗೆ, ಅವ್ರ ಜೀವನದ ಬಗ್ಗೆ, ಅಷ್ಟು ಹಾರ್ಶ್ ಇರಬೇಡಿ. ನೀವು ಸಪೋಸ್ ಒಳ್ಳೇದು ಬರೀಲಿಕ್ಕೆ ಹೊರಡ್ಲಿಕ್ಕೆ ಆಗಲ್ಲ ಅಂದರೆ ಅಟ್ಲೀಸ್ಟ್ ಗಲೀಜಾಗಂತೂ ಬರಿಬೇಡಿ, ಏನೂ ಬರಿಬೇಡಿ. ಅಲ್ಲಿ ಆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಕಮೆಂಟ್ಸು, ವಾಟ್ಸಪ್ ಮೆಸೇಜಸ್ಸು, ಯಾರು ಒಂದು ಹೆಣ್ಮಕ್ಳಿಗೆ ನೀನು ಇಂಥವಳು, ನೀನು ಎಂಥವಳು ನನಗೆ ಗೊತ್ತು ಅಂತ ಎಲ್ಲ ಬರಿಬೇಡಿ. ಯಾರು ಒಂದು ಗಂಡಿಗೂ ಬರಿಬೇಡಿ, ಯಾರಿಗೂ ಜಡ್ಜ್ ಮಾಡಬೇಡಿ. ನೀವು ನಿಮ್ಮ ಪರವಾಗಿ ಇರಿ, ನಿಮ್ಮ ಕೆಲಸದ ಪರವಾಗಿ ಇರಿ, ನಿಮ್ಮ ಪ್ರೋಗ್ರೆಸ್ ಪರವಾಗಿ ಇರಿ, ನಿಮ್ಮ ಸಕ್ಸಸ್ ಪರವಾಗಿ ಇರಿ. ಬೇರೆ ಅವ್ರ ಜೀವನದಲ್ಲಿ ತುಂಬ ಕೈ ಹಾಕಕ್ಕೆ ಹೋಗಬೇಡಿ, ತುಂಬ ಅಲ್ಲ ಸ್ವಲ್ಪನೂ ಕೈ ಹಾಕಕ್ಕೆ ಹೋಗಬೇಡಿ. ನೋಡಿ, ರೇಣುಕಾ ಸ್ವಾಮಿ ಅನ್ನೋನು ಈಗ ಹಿಂಗೆ ಹುಚ್ಚಾಟನಲ್ಲಿ ಅವನ ಮಾಡಿರೋ ಟ್ರೋಲಿಂಗ್ ಮೆಸೇಜು, ಅವಚ್ಚ ಮೆಸೇಜು, ಎಷ್ಟೇ ಕೆಟ್ಟ ಮೆಸೇಜು, ಎಷ್ಟೇ ಸಿಂಪಲ್ ಮೆಸೇಜು ನಮಗೆ ಗೊತ್ತಿಲ್ಲ, ಬಟ್ ನೋಡಿ ಅವ್ನ ಪ್ರಾಣನೇ ಹೊರಟೋಯ್ತು. ಅವನ ಪ್ರಾಣ ಹೋಯ್ತು, ಪಾಪ ಅವ್ರ ಪರಿವಾರದ ಪರಿಸ್ಥಿತಿ ಯೋಚನೆ ಮಾಡಿ. ಶ್ರಾಪಹಿತ ಜೀವನ ಆಗೋಗುತ್ತೆ ಅವ್ರದ್ದು. ವೈಫು ಪ್ರೆಗ್ನೆಂಟು, 4 months ಪ್ರೆಗ್ನೆಂಟ್. ನೋಡಿ, ಒಂದು ಸಿಂಪಲ್ ಸ್ಟುಪಿಡ್ ಮೆಸೇಜಸ್ ಎಲ್ಲಿಂದ ತನಕ ಹೊರಟೋಯ್ತು. ಆ್ಯಂಡ್ ದಟ್ ವಾಸ್ ಆಲ್ಸೋ ಪೆಟಿ ಕ್ರೈಮೇ ಇರಬಹುದು ಅಥವಾ ದೊಡ್ಡ ಕ್ರೈಮೇ ಇರಬಹುದು, ನನಗೆ ಗೊತ್ತಿಲ್ಲ. ಬಟ್ ರೇಣುಕಾ ಸ್ವಾಮಿ ಹೋಗಿ ಮೇಲ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಪರಿವಾರದ ಬಗ್ಗೆ ಯೋಚನೆ ಮಾಡಿ. ಸೊ ಈ ಥರ ಬೇಜವಾಬ್ದಾರಿಯಾಗಿ ಮೊಬೈಲ್ ಬಳಸೋ ಮುನ್ನ ಈ ಬಳಸೋದ್ರಿಂದ ನಿಮ್ಮ ಪರಿವಾರಕ್ಕೆ ಏನಾಗತ್ತೆ ಅಂತ ಮೊದಲು ಯೋಚನೆ ಮಾಡಿ. ಇದನ್ನು ಬಳಸ್ಕೊಂಡು ನೀವು ಇನ್ನೂ ದೊಡ್ಡವರಾಗಿ, ಇನ್ನೂ ದೊಡ್ಡ ಲೆವೆಲಿಗೆ ರೀಚ್ ಆಗಿ ಜಾಸ್ತಿ ದುಡ್ಡು ಸಂಪಾದನೆ ಮಾಡೋಕ್ಕೆ ನೋಡಿ. ಇದನ್ನು ಬಳಸ್ಕೊಂಡ್ಬಿಟ್ಟು ನೀವು ಥರ್ಡ್ ಕ್ಲಾಸ್ ಮೆಸೇಜಸ್ ಹಾಕಿಸ್ಬಿಟ್ಟು ಥರ್ಡ್ ಕ್ಲಾಸ್ ಮನುಷ್ಯ ಆಗಿ ಥರ್ಡ್ ಕ್ಲಾಸ್ ಜೀವನ ಮಾಡ್ಕೊಬೇಡಿ ಅಂತ ನಾನು ಎಲ್ಲರಿಗೂ, ಹಿರಿಯರಿಗೂ, ಕಿರಿಯರಿಗೂ, ಯೂತ್ಗೂ ಎಲ್ಲರಿಗೂ ಈ ಮೆಸೇಜ್ ಸ್ಟ್ರಾಂಗ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ಪೇರೆಂಟ್ಸ್ ನಿಮ್ಮ ಮಕ್ಕಳಿಗೆ ಚಿಕ್ಕ ಏಜಲ್ಲೇ ಕಲಿಸ್ರಿ ಹೆಂಗೆ ಜೀವನ ಮಾಡಬೇಕು. ಈ ಮೊಬೈಲ್ ಅಂತ ಕೊಡ್ತಿರಲ್ಲ, ಅದ್ರ ಮುಂಚೆ ಇದರಲ್ಲಿ ಏನು ಮಾಡಬೇಕು, ಏನು ಮಾಡೋಂಗಿಲ್ಲ ಅಂತ ಹೇಳಿ ಕೇಳಿ ಆಮೇಲೆ ಕೊಡಿ, ಇಲ್ಲಾಂದರೆ ಕೊಡಲೇಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.